ಟೈಮು ಒಂದು ಗಲಾಟೆ ಆಗಿತ್ತು. ಗಲಾಟೆ ಅಂದರೆ ಈ ಟವರ್ ವಿಚಾರದಲ್ಲಿ. ಟವರ್ ಇದ್ದಕ್ಕಿದ್ದಂಗೆ ಇಲ್ಲಿ ನಿರ್ಮಾಣ ಮಾಡ್ತಾವ್ರೆ ಅಂದ್ಬಿಟ್ಟು ನಮ್ಮೂರವರೆಲ್ಲ ಬಂದು ಯಾಕೆ ಮಾಡ್ತಾಯಿದ್ರು ಅಂದ್ರೆ, ಇಲ್ಲ ನಾವು ಪರ್ಮಿಷನ್ ತೊಗೊಂಡಿದ್ದೀವಿ ಇದರಲ್ಲಿ ಅಂತ ಹೇಳಿದ್ರು. ಆಮೇಲೆ ನಾವು ಪಂಚಾಯತಿಗೆ ಹೋದ್ವಿ, ಯಾಕೆ ರೀ ಪರ್ಮಿಷನ್ ಕೊಟ್ರಿ, ಏನಿದು ಅಂತ ಕೇಳಿದ್ದಕ್ಕೆ ಪರ್ಮಿಷನ್ನು ನಾವು ಕೊಟ್ಟೇ ಇಲ್ಲ, ಕೊಟ್ಟಿರೋದು ನಾವು ಗೊತ್ತೇ ಇಲ್ಲ, ಪರ್ಮಿಷನ್ನೇ ನಾವು ಕೊಟ್ಟಿಲ್ಲ ಅಂತಂದರು. ಆಮೇಲೆ ಪಿ ಡಿ ಒ ಅವರೆಲ್ಲ ಬಂದರು, ಅಧ್ಯಕ್ಷರು ಪಿ ಡಿ ಒ ಎಲ್ಲ ಬಂದು ನೋಡಿಬಿಟ್ಟು ಅವತ್ತು ಹಿಂಗೆ ಮಾತಾಡಿ ಅದನ್ನು ಅವತ್ತು ಪಿ ಡಿ ಒ ನಾವು ಯಾರೂ ಕೊಟ್ಟಿಲ್ಲ ಅಂತ ಹೇಳಿದ್ಮೇಲೆ ಸ್ಟಾಪ್ ಆಯ್ತು. ಅವತ್ತು ಕಂಪ್ಲೇಂಟ್ ಕೊಟ್ರಿ, ಇವ್ರು ಮಾಡೇ ಮಾಡ್ತೀನಿ ಅಂತೇಳಿ ದೌರ್ಜನ್ಯ ಮಾಡ್ತೀನಿ ಅಂತಂದಾಗ ನಾವು ಊರವರೆಲ್ಲ ಸೇರ್ಕೊಂಡು ಒಂದು ಕಂಪ್ಲೇಂಟ್ ಕೊಟ್ಟರು. ಇವರು ಪೊಲೀಸವ್ರು ಬಂದು ಅವತ್ತು ಕಾಮಗಾರಿ ನಿಲ್ಲಿಸ್ಬಿಟ್ಟು ಎಲ್ಲಕ್ಕೂ ಸ್ಟಾಪ್ ಆಗಿಬಿಟ್ಟಿತ್ತು ಕೆಲಸ ಫುಲ್ಲು. ಇದಕ್ಕಿದ್ದಂಗೆ ಇವತ್ತು ನೈಟು ರಾತ್ರಿ ಲಾಸ್ಟ್ ನೈಟಿಂದ ಇಲ್ಲಿ ಇದಕ್ಕಿದ್ದಂಗೆ ಟವರೇ ನಿರ್ಮಾಣ ಆಗ್ಬಿಟ್ಟೈತೆ. 80% ಆಗ್ಬಿಟ್ಟೈತೆ, ಇನ್ನು 20% ಐತೆ. ಇಲ್ಲಿ ಟವರ್ ಆಗೋದ್ರಿಂದ ಸಮಸ್ಯೆ ಏನಂತಂದರೆ ಮೇಯ್ನು ಅವ್ರದ್ದೇ 10-15 ಒಂದು 20 ಮನೆ ಬಾಡಿಗೆ ಮನೆಗಳೈತೆ, ಒಂದು 30 ಮನೆ ಅವ್ರ ಅಕ್ಕ ಒಂದು 20 ಮೀಟ್ರಲ್ಲಿ ಐತೆ. ಮತ್ತು ಇಲ್ಲಿ ದೇವಸ್ಥಾನ ಐತೆ, ಅಲ್ಲಿ ಅಂಗನವಾಡಿ ಐತೆ, ತಿರ್ಗಾ ಸ್ಕೂಲ್ ಐತೆ, ಪೋಸ್ಟ್ ಆಫೀಸ್ ಐತೆ, ಸಾರ್ವಜನಿಕರು ಇರೋವಂಥ ಸರ್ಕಲ್ ಇದು. ಎಲ್ಲನೂ ಊರಲ್ಲಿ ಇದೇ ಇಂಪಾರ್ಟೆಂಟ್ ನಮಗೆ. ಎಲ್ಲನೂ ಫೆಸಿಲಿಟಿ ಸರ್ಕಾರ ಸೌಲಭ್ಯಗಳೆಲ್ಲ ಸಿಗೋದು ಇಲ್ಲೇ. ಸ್ಕೂಲು, ಪೋಸ್ಟ್ ಆಫೀಸು, ರೇಷನ್ ಕೊಡೋದಾಗಲಿ, ಇಲ್ಲಿ ಜನ ಓಡಾಟ ಆಗಲಿ, ಸ್ಮಶಾನಕ್ಕೆ ಹೋಗೋ ದಾರಿ ಆಗಲಿ ಎಲ್ಲ ಇಲ್ಲೇ ಇರೋದ್ರಿಂದ ಇದು ರೇಡಿಯೇಷನ್ ಪ್ರಾಬ್ಲಮ್ ಆಗ್ತದೆ ಅಂತ ಯಾರು ತಿಳುವಳಿಕೆ ಇರೋ ಜನ ಇಲ್ಲಿ ನಮ್ಮ ಹುಡುಗರಲ್ಲ ಒಂದು ಕಂಪ್ಲೇಂಟ್ ಮಾಡಿ ನಿಲ್ಲಿಸಿದ್ವಿ. ಇವತ್ತು ಬಂದು ಕೇಳಿದ್ವಿ, ಇಲ್ಲ ನಮ್ಗೆ ಸ್ಟೇ ಆಗಿಬಿಟ್ಟಿದೆ ಅಂದರು. ಸ್ಟೇ ಆಗೈತೆ, ಜಮೀನು ಅವ್ರದ್ದೇ, ನಮ್ದು ಯಾರು ಇಲ್ಲಿ ಜಮೀನು ಅವ್ರದ್ದಲ್ಲ, ನಮ್ದು ಅಂತ ನಾವು ಯಾರೂ ಬಂದಿಲ್ಲ. ಇಲ್ಲಿ ಸುಮಾರು ಒಂದು 150-200 ಜನ ಇದ್ದೀವಿ, ಯಾರೂ ಬಂದಿಲ್ಲ, ಜಮೀನು ಅವ್ರದ್ದೇ. ಇಲ್ಲಿ ಸಮಸ್ಯೆ ಟವರ್ ನಿರ್ಮಾಣ ಮಾಡೋದಕ್ಕೆ ಅವ್ರಿಗೆ ಇವಾಗಲೂ ಕೂಡ ಈ ತಕ್ಷಣಕ್ಕೂ ಯಾವುದು ಕಾಮಗಾರಿ ಇದು ಏನೋ ಇದು ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ. ಆಲ್ರೆಡಿ ಊರಲ್ಲಿ ಒಂದು ಪಕ್ಕದಲ್ಲೇ ಮಾಡ್ಕೊಂಡವ್ರೆ. ನಾವು ಯಾರೂ ಅವ್ರದ್ದೇ ಜಮೀನಲ್ಲಿ ಊರು ಆವಾಗ ಒಂದು ಕಾರ್ಡ್ ಇದ್ದಂಗೆ ಇತ್ತು, ಅಲ್ಲಿ ಪೋಸ್ಟ್ ಒಂದು 20 ವರ್ಷದ ಮುಂಚೆನೇ ಮಾಡ್ಕೊಂಡವ್ರೆ. ಅದಕ್ಕೆ ಯಾರೂ ಡಿಸ್ಟರ್ಬೆನ್ಸ್ ಮಾಡಿಲ್ಲ. ಬೇಕಾದರೆ ನೀವು ಯಾಕೆ ತಿರುಗಿಸಿ ನೋಡಿ ಅದನ್ನು ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ತಿರ್ಗಾ ಇದು 100 ಮೀಟರ್ಸ್ ಬರೋಲ್ಲ. ಇನ್ನೊಂದು ಅವಶ್ಯಕತೆಯೂ ಇಲ್ಲ ನಮ್ಮ ತಿಳಿದ ಮಟ್ಟಿಗೆ, ನಮ್ಮ ನಾಲೆಜ್ ಪ್ರಕಾರ ಇನ್ನೊಂದು ಅವಶ್ಯಕತೆನೇ ಇಲ್ಲ ಟವರು. ಆಮೇಲೆ ಇವರೊಂದು ಜಿದ್ದಕ್ಕೂ ಅವ್ರೇನು ಹೇಳಿದ್ರು, ಈಗ ಮಾತಾಡ್ತಾ ನಾನು ಬೇಕಾದರೆ ಬಿಟ್ಬಿಡ್ತಾಯಿದ್ದೆ, ನನ್ನ ಮೇಲೆ ನೀವು ಇದು ಮಾಡ್ತಾಯಿದ್ರೆ ನಾನು ಮಾಡೇ ಮಾಡ್ತೀನಿ, ಏನಾಗಲಿ ಬಂದವ್ರು ನಾನು ನೋಡ್ಕೊತೀನಿ ಅನ್ನೋ ದೌರ್ಜನ್ಯವಾಗಿ ಮಾತಾಡ್ತಾರೆ. ತಾತಪ್ಪ ಒಳ್ಳೆ ಜನನೇ, ಬಟ್ ಅವ್ರೇನಕ್ಕೆ ಯಾರು ಹೇಳ್ಕೊಟ್ಟವ್ರೋ ಏನೋ ಗೊತ್ತಿಲ್ಲ, ಫುಲ್ ಟ್ರಿಗರಾಗಿ ಮಾತಾಡ್ತವ್ರೆ. ಆದ್ದರಿಂದ ದಯವಿಟ್ಟು ಇದನ್ನೆಲ್ಲ ಮೀಡಿಯಾದಲ್ಲಿ ನೀವು ಇದು ರಾಜ್ಯ ಮಟ್ಟದಲ್ಲಿ ಇದನ್ನು ಪ್ರಸಾರಪಡಿಸಿ. ಮತ್ತು ಇನ್ನೊಂದು ಊರಿಗೆ ನೀರು ಬಿಡಲ್ಲ ಅಂತಾರೆ. 40 ವರ್ಷಗಳ ಹಿಂದೆ ಕೇಶವಮೂರ್ತಿ ಅವರು ಆವಾಗ ಸಾರಿಗೆ ಇದು ನೀರಾವರಿ ಸಚಿವರಾಗಿದ್ದರು. ಆ ಕಾಲದಲ್ಲಿ ಇವರು ಸೇರಿ ನಿರ್ಮಾಣ ಮಾಡಿರೋಂಥ ಇದನ್ನು ನಾನು ಹೊಡಿತೀನಿ, ಇವತ್ತಿಂದ ನೀರು ಬಿಡಲ್ಲ ಊರಿಗೆ, ಇಮಿಡಿಯೇಟ್ ಬಿಡಲ್ಲ ಅಂದರೆ ಊರಿನ ಜನ ನೀರು ಕೊಡೋದಕ್ಕೆ ಏನು ಮಾಡಬೇಕು, ಹೊಡೆದಾಕ್ತೀನಿ ಅಂತಾರೆ. ದಯವಿಟ್ಟು ಅದನ್ನು ಕಾಪಾಡಬೇಕು. ಈ ಮಾಧ್ಯಮದವರು ನಮ್ಮ ನೀರಿನ ಟ್ಯಾಂಕನ್ನು ಕಾಪಾಡಬೇಕು. ಇವು ನಮ್ಮ ಆರಕ್ಷಕರು ಬಂದು ಅದಕ್ಕೊಂದು ಕಾವಲಿದ್ದು ಅದಕ್ಕೇನು ತೊಂದರೆ ಆಗದಿದ್ದಂಗೆ ನಮ್ಮ ಊರಿಗೆ ಎಲ್ರಿಗೂ ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ, ಒಂದೇ ಒಂದು ಇದರಿಂದ ವಾಟರ್ ಟ್ಯಾಂಕ್ ಇರೋದ್ರಿಂದ ಎಲ್ರಿಗೂ ನೀರಿಗೂ ಅವಶ್ಯಕತೆ ಐತೆ. ದಯವಿಟ್ಟು ಅವರು ರಾತ್ರಿ ಹೊಡೆದು ಬೀಳಿಸ್ತೀನಿ ಅಂತ ಜೋರಾಗಿ ಪ್ರಚೋದನೆ ಮಾಡಿ ನಮಗೆಲ್ಲನೂ ಟ್ರಿಗರ್ ಮಾಡಿದ್ರು. ನಾವು ಯಾರೂ ಮಾತಾಡಿಲ್ಲ. ಪಾಪ ಹೆಣ್ಮಕ್ಳು ಇಟ್ಕೊಂಡು ಮುಂದೆ ಬಿಟ್ಟು ಮಾತಾಡ್ತಾರೆ. ಆದರೂ ನಾವು ವೃಂದಿದಲ್ಲಿ ಅನಿಸ್ಕೊಂಡು ದಯವಿಟ್ಟು ಇದ್ದೀವಿ ಸರ್. ದಯವಿಟ್ಟು ಇದು ಮಾಧ್ಯಮದವರು ನಮಗೆ ಊರಿಗೆ ತೊಂದರೆ ಆಗದಿದ್ದಂಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀವಿ.